ಗುರುಜಿ, ನೀವು ಈ ಒಂದು ಪ್ಲಾನ್ ಅಂದರೆ ಈಗ ಅವ್ನು ಟಾರ್ಚರ್ ಕೊಡ್ತಾ ಇದ್ದ, ಅದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಸುಮಾರು 3 ವರ್ಷದಿಂದ ಇದನ್ನ ಹೇಳ್ಕೊಂಡು ಬರ್ತಾ ಇದ್ರಿ, ಹೇಗೆ ಫೈನಲ್ ಆಗಿ ಇವನ್ನ ಸಿಕ್ಕಾಕ್ಸ್ಬೇಕೆ ಅಂತ ಅನಿಸಿದ್ದು? ಯಾವ ರೀತಿ ಆಯ್ತಿದ್ದು ಪ್ಲಾನ್? ಅದೇ ಇತ್ತೀಚೆಗೆ ಒಂದು ಬನಶಂಕರಿ ಟೆಂಪಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಒಬ್ಬರು ಪ್ರಭಾವಿ ನಾಯಕರ ಭರ್ತೃ ಹುಟ್ಟುಹಬ್ಬ, ಜೊತೆಗೆ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮ ಆಯಿತು. ಅದಾದ ನಂತರ ಕಾರ್ಯಕ್ರಮದನ್ನ ಸಾಮಾನ್ಯ ನಾನು ಕೆಲಸ ಮಾಡ್ತಕ್ಕಂಥ ವಾಹಿನಿಯ ಯಾವುದೇ ಕಾರ್ಯಕ್ರಮ ಆದರೂ ಇಂಥ ವಿಶೇಷವಾಗಿರೋ ಕಾರ್ಯಕ್ರಮಗಳನ್ನು ಒಂದು 3 ದಿವಸ ಮುಂಚೆ ಪ್ರೋಮೋ ಹಾಕ್ತೀವಿ ನಾವು. ಆ ಪ್ರೋಮೋ ಹಾಕಿದಾಗ ಪ್ರೋಮೋ ನೋಡಿದಂಥ ಅವನೇನು ಮಾಡಿದ್ದಾನೆ, ಒಂದು ಫೇಸ್ಬುಕ್ಕಲ್ಲಿ ಈ ಥರ ಬನಶಂಕರಿ ದೇವಸ್ಥಾನ ಇದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಅರ್ಚಕರಿಗೆ ಮೆಸೇಜ್ ಬಿಟ್ಟಿದ್ದಾನೆ ಫಸ್ಟು. ಅಂದರೆ ಅವರೊಬ್ಬರಿಗೆ ಅಂತಲ್ಲ, ಈ ಮೆಸೇಜು ಬಲ್ಕಾಗಿ ಆಚೆ ಬಿಟ್ಟಿದ್ದಾನೆ. ಈ ಥರ ಆನಂದ್ ಗುರುಗಳ ಹಿಂದಿನ ಒಂದು ಖಾಸಗಿ ವಾಹಿನಿಯಲ್ಲಿ ಚಿತ್ರೀಕರಣ ಏನು ಬಂತೋ ಅದರದ್ದು ಸೆಕೆಂಡ್ ಪಾರ್ಟನ್ನು ರೆಡಿ ಮಾಡೋಣ, ಇದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತ ಬಲ್ಕ್ ಮೆಸೇಜನ್ನು ಹೊರಗಡೆ ಪಬ್ಲಿಕಲ್ಲಿ ಮೆಸೇಜ್ ಬಿಟ್ಟ. ಆ ಮೆಸೇಜ್ ಬಿಟ್ಟಿದ್ದಂತ ಅಲ್ಲಿರ್ತಕ್ಕಂಥ ಒಬ್ಬರು ಅರ್ಚಕರು ನನಗೆ ತಂದು ಕೊಟ್ಟರು, ನೋಡಿ ಈ ಥರ ಹಿಂಗೆ ಬಿಟ್ಟಿದ್ದಾನೆ ಅಂತ. ಆಗ ಅಲ್ಲಿ ಶುರು ಮಾಡಿದೆ ಅವನ ಬಗ್ಗೆ ತಿರುಗಿ ನನ್ನ ಮಾತುಕತೆನ. ಆಗ ನಾನು ಕರೆ ಮಾಡಿಸಿ, ನನ್ನ ಒಬ್ಬ ಶಿಷ್ಯ ನಾಗ ಅಂತ ಇದ್ದಾನೆ, ನಾಗರಾಜ್ ಅಂತ, ಆತ ನಮ್ಮ ಮನೆಗೆ ಹೂವು, ದೇವರಿಗೆ ಅಲಂಕಾರಕ್ಕೆ ಹೂವು, ಪೂಜೆ ಸಾಮಗ್ರಿಗಳಿಗೆ ನಾನು ಆಚೆ ಎಲ್ಲ ಹೋದರೆ ನಾನು ಹಿಂದೆ ಮುಂದೆ ಓಡಾಡ್ಕೊಂಡು ಇರ್ತಾನಂತ. ಅವನ ಸಹಾಯ ತೊಗೊಂಡು ಇವನು ಮಾತಾಡೋಕೆ ಬಿಟ್ಟಾಗ ಅವಾಗ 10 ಲಕ್ಷಕ್ಕೆ ವ್ಯಾಪಾರ ಶುರುವಾಯಿತು. 1.5 ಕೋಟಿಯಿಂದ 10 ಲಕ್ಷಕ್ಕೆ 10ಕ್ಕೆ ಬಂತು. 10ಕ್ಕೆ ಬಂದದ್ದು ನಾನು 10 ಆಗಲ್ಲ 5, 4 ಅಂತ ಬಂದು ಕೊನೆಗೆ 4ಕ್ಕೆ ವ್ಯಾಪಾರ ನಿಲ್ಲಿಸ್ಕೊಂಡು ನಾನು ಪೊಲೀಸ್ ಅವರನ್ನ ಸಹಾಯ ತಗೊಂಡೆ. DCP ಶರಣಪ್ಪ ಅವ್ರನ್ನ ಮತ್ತು ಫಸ್ಟ್ ವ್ಯಾಪಾರ ಮಾಡಿ ಆಮೇಲಿಂದ ಪೊಲೀಸ್ ಸಿಬ್ಬಂದಿಯವರ ಹತ್ರ ಬಂದು ಶರಣಯ್ಯನವ್ರನ್ನ ಮತ್ತು IG ಅವರನ್ನ ಮತ್ತು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಅಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟ್ರು, ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ, ಅದರಲ್ಲೂ ಬಸವನಗುಡಿ ಇನ್ಸ್ಪೆಕ್ಟರ್ ಅಂತೂ ಅವ್ರದ್ದೊಂದು ತಂಡ ಕಾರ್ಯಾಚರಣೆ ಮಾಡಿದ್ರಲ್ಲ. ನನಗೆ ಎಲ್ಲೇ ಹೋದರೂ ಯಾವುದೇ ಕಾರ್ಯಕ್ರಮದಲ್ಲರೂ 10, 15 ಜನ, 20 ಜನ, 30 ಜನ ಪೊಲೀಸ್ ಸಿಬ್ಬಂದಿ ಇರ್ತಿದ್ರು, ರಕ್ಷಣೆ ಕೊಡ್ತಿದ್ರು. ಪ್ರತಿ ಕಾರ್ಯಕ್ರಮಗಳು. ಇನ್ನೊಂದು ಆನಂದ್ ಗುರುಜಿ ವಾರಕ್ಕೊಂದು ಕಾರ್ಯಕ್ರಮ ಮಾಡೋರು, ವಾರಕ್ಕೊಂದು ಸತಿ ರಾಜ್ಯದಾದ್ಯಂತ ಪ್ರವಾಸ ಮಾಡೋರು. ಜೊತೆಗೆ ಇವತ್ತಿಗೆ ಹೇಳಬೇಕಂದ್ರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸುತ್ಕೊಂಡು ಬಂದುಬಿಟ್ಟಿದ್ದೆ ನಾನು. ಮೂಲೆ ಮೂಲೆಗಳಲ್ಲೂ ಪ್ರತಿ ಡಿಸ್ಟಿಕ್ಕು ತಾಲೂಕು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ನನಗೆ ಯಾವ ಅಸಮಾಧಾನ ಆಗಿಲ್ಲ, ಯಾಕೆಂದರೆ ನನ್ನ ಹಿಂದೆ ಪೊಲೀಸ್ ಸಿಬ್ಬಂದಿ ಅಷ್ಟು ಚೆನ್ನಾಗಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೆ ಇಂಥ ವಿಚಾರದಲ್ಲೂ ಪೊಲೀಸ್ ಸಿಬ್ಬಂದಿ ಈ ಕೆಲಸ ಮಾಡ್ತಾರೆ, ಇಷ್ಟು ಅವ್ರನ್ನವ್ರು ಮರೆತು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ನೋಡಿದ್ದು ನನ್ನ ಕೆಲಸದಲ್ಲೇ. ಯಾಕೆಂದರೆ ಇವನೊಬ್ಬ ರಾಕ್ಷಸ, ಇವನು ಹಿಡಿಯೋದು ಭಾಳ ಕಷ್ಟ. ಆ ಕಷ್ಟಪಟ್ಟು ನಮ್ಮ ಬಸವನಗುಡಿ ಶಶಿಧರ್ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ಎಲ್ಲ ಕೂತ್ಕೊಂಡು ಒಂದು ತಂಡ ರೆಡಿ ಮಾಡಿ ಇನ್ನೊಂದು ವಾಹಿನಿ ಸಹಾಯನ ತೊಗೊಂಡು ಅವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ಇವನ್ನ ನಾವು ಬೇಟೆ ಶುರು ಮಾಡಿದ್ವಿ. ಸಂಜೆ 6:30ಗೆಯಿಂದ, ಫಸ್ಟ್ 5 ಗಂಟೆಗೆಯಿಂದ 6:30ಗೆಯಿಂದ ಒಂದು ಆಡಿಟೋರಿಯಮಲ್ಲಿ ಅವ್ರದ್ದೇ ಆದಂಥ ಒಂದು ಏರಿಯಾ ಕಾರ್ಪೊರೇಟರ್ಗಳಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಇಂತಹ ಕಾರ್ಯಕ್ರಮ ಅಲ್ಲಿರ್ತೀನಿ ನಾನು, ಅಲ್ಲಿಗೆ ಬನ್ನಿ ಅಂದಾಗ ನಾನು ಹೇಳಿದೆ, ಇಂಥ ಪಬ್ಲಿಕ್ ಫಂಕ್ಷನ್ಗಳು ನಿಮ್ಮ ಕಾರ್ಯಕ್ರಮಗಳಿರೋ ಜಾಗಕ್ಕೆ ನಾನು ಬರೋಕ್ಕಾಗಲ್ಲ, ಅದು ತಪ್ಪಾಗುತ್ತೆ, ನನ್ನದೇ ಆದಂಥ ಒಂದು ಇದಿರುತ್ತೆ, ನಾನು ಬರಬಾರ್ದು ಹಂಗೆ ಅಂದರೆ. ಇಲ್ಲ, ನೀವು ಬನ್ನಿ, ಕಾರ್ಯಕ್ರಮ ನಡೆಯೋದು ಮೇಲ್ಭಾಗದಲ್ಲಿ ನೀವು ತಡೆಯಲ್ಲೆಲ್ಲರೂ ನಿಂತು ಮಾತಾಡೋಣ ಅಂದೆ. ರೋಡಲ್ಲೆಲ್ಲ ನಿಂತು ಮಾತಾಡಬಾರ್ದಪ್ಪ, ನೀನು ಮನೆಗೆ ಬಾ ಅಂದೆ. ಇಲ್ಲ, ಮನೆಗೆ ಬಂದರೆ ನೀವು ಹಿಂದೆ ಒಂದು ಸತಿ ಬಂದಾಗ ನೀವು ಬೈದು ಕಳಿಸ್ಬಿಟ್ಟಿದ್ದೀರಿ, ನಾನು ನಿಮ್ಮ ಮನೆಗೆ ಬರೋಲ್ಲ, ಬೇರೆಲ್ಲ ನಾವು ಮಾತಾಡೋಣ. ನಾನು ಒಂದು ಸತಿ ಬಂದು ಯಾರನ್ನ ಏನಾರು ಅಂದ್ಬಿಟ್ರೆ ಆ ಮನೆಗೆ ನಾನು ಬರಲ್ಲ ತಿರುಗಿನು. ಅಶೋಕ್ ಅವ್ರ ಸಹಿತ ಮಾತಾಡಿದ್ದಾರೆ ಈ ವಿಚಾರದಲ್ಲಿ, ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ ಅಂತ ಅವ್ರ ಹೆಸರು ಹೇಳಿದ್ದಾರೆ. ಈ ವಿಡಿಯೋ ಕ್ಲಿಪ್ಪಿಂಗ್ ನನ್ನ ಹತ್ರ ಇದೆ. ಇಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಇದಿಷ್ಟು ಸಂಪೂರ್ಣವಾದಂಥದ್ದು, ಅವನು ಮಾತಾಡಿರ್ತಕ್ಕಂಥದ್ದು, ನಾನು ಮಾತಾಡಿರ್ತಕ್ಕಂಥದ್ದು ಸಂಪೂರ್ಣವಾದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಮತ್ತು ವಿಡಿಯೋ ಅಂದರೆ ಅದೇನು ಮೊಬೈಲ್ ರೆಕಾರ್ಡಿಂಗ್, ಆ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಆಗ ಆಯ್ತಪ್ಪ, ನೀನೆಲ್ಲ ಹೇಳ್ತೀವಿ ಅಲ್ಲಿಗೆ ನಾನೇ ಬರ್ತೀನಿ ಅಂತ. ಯಾಕೆಂದರೆ ನನಗೆ ಅವನು ಬೇಕು. ನನ್ನ ಉದ್ದೇಶ ಇಲ್ಲಿ ನನ್ನ ಮರ್ಯಾದೆ, ನನ್ನ ಇದ್ರ ಪ್ರಶ್ನೆ ಅಲ್ಲ. ನನಗೆ ಈಗಾಗಲೇ ಮರ್ಯಾದೆ ಕಳೀತಿದ್ದಾನೆ ಅವನು. ಅದಕ್ಕೋಸ್ಕರ ಇನ್ನು ಡೈರೆಕ್ಟಾಗಿ ಏನಪ್ಪ ಅಂದರೆ ಅವನೇ ಬೇಕು ಅನ್ನೋದಕ್ಕೋಸ್ಕರ ನಾನು ಪೊಲೀಸವ್ರ ಸಹಾಯ ತೆಗೆದುಕೊಂಡು, ಪಾಪ ಎಲ್ಲರೂ ಶಶಿಧರು ಮತ್ತು ಚೆನ್ನಮ್ಮನಕೆರೆ ಸ್ಟೇಷನ್ನವರು ಎಲ್ಲರೂ ಸಹಾಯ ತಗೊಂಡು ಅವನ್ನ ಬೇಟೆ ಶುರು ಮಾಡಿದ್ವಿ. 6:30 ಅಷ್ಟೊತ್ತಿಗೆ ಅವನು ಹೇಳಿರೋ ಒಂದು ಜಾಗ, ಫಸ್ಟು ಕದ್ರಹಳ್ಳಿ ಕ್ರಾಸ್ ಒಂದ, ಆಮೇಲಿಂದ ದಯಾನಂದ ಕಾಲೇಜ್ ಅಂದ, ಶನಿವಾರ ಸಾಯಂಕಾಲ, ಆಮೇಲೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ 6:30 ಅಷ್ಟೊತ್ತಿಗೆ ಫಂಕ್ಷನ್ ಹಾಲ್ ಹತ್ರ ಅಂತಂದ. ಫಂಕ್ಷನ್ ಹಾಲ್ ಹತ್ರನೇ ಹೋದ್ವಿ. ಬಂದ ರಸ್ತೆನಲ್ಲಿ ನಾನು ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಬಾಪ, ನಾನು ತಳಗಿಳಿಬಾರ್ದು, 4 ಜನ ನೋಡ್ತಾರೆ ಅಂದರೆ, ಇಲ್ಲ ರೀ ತಳಗಿಳಿರಿ, ಆಯ್ತಪ್ಪ ನಿನ್ನ ಹಣೆ ಬಾರ ನನ್ನ ಹಣೆ ಬಾರವೋ, ತಳಗಿಳಿದೇ ಬಿಡೋಣ ಅಂತ ತಳಗಿಳಿದು ಒಂದಷ್ಟು ದೂರ ಅವನ ಜೊತೆ ನಡ್ಕೊಂಡು ಮಾತಾಡ್ಕೊಂಡು ಹೋದೆ. ನಿಲ್ಲೋದೇ ಇಲ್ಲ ಅಂತಾನೆ ಮನುಷ್ಯ. ಹೋಗ್ಲಿ, ನಾನು ನೋಡಪ್ಪ 50,000 ದುಡ್ಡು ತಂದಿದ್ದೀನಿ, ಇದು ತಗೋ, ಇನ್ನು ಮಿಕ್ಕಿದ ದುಡ್ಡನ್ನು ಕೊಟ್ಬಿಡ್ತೀನಿ, ಅದೇನಿದೆಯೋ ಅದು ಕೊಟ್ಬಿಡು ನನಗೆ. ಫಸ್ಟು ಲ್ಯಾಪ್ಟಾಪ್ ಕೊಡ್ತೀನಿ, CD ಕೊಡ್ತೀನಿ, ಒಂದು ಮೆಮೊರಿ ಚಿಪ್ ಇದೇನೋ ಪೆನ್ ಡ್ರೈವ್ ಕೊಡ್ತೀನಿ, ಇದೆಲ್ಲ ಕೊಡ್ತೀನಿ ಅಂದವನು. ಬರೀ CD ಮಾತ್ರ ಇದೆ, ಅದನ್ನು ಮನೆಗೆ ಕಳಿಸ್ಬಿಡ್ತೀನಿ, ನೀವು ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡಿ ಅಂದ. ನಾನು ದುಡ್ಡು ಕೊಟ್ಬಿಟ್ಟು ಮನೆಗೆ ಬಂದುಬಿಟ್ಟು ಏನು ಮಾಡಲಿ, ಅದಕ್ಕೆ ನೀನು ದುಡ್ಡು ಕೊಡಿ, ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಇಂಥ ಕಡೆ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಅವ್ರು ತಂದು ಕೊಡ್ತಾರೆ, ನೀವು ಇವಾಗ ನಾನೇನು ಮಾತಾಡೋಕ್ಕಲ್ಲ, ನೀವು ಹೊರಟುಬಿಡಿ ಅಂದ. ಇನ್ನು ಹೊರಟ್ರೆ ಸುಖ ಇಲ್ಲ, ನಿನ್ನ ಹತ್ರ ಏನಿದೆ ಅಂತ ನನಗೆ ಗೊತ್ತು, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಹಿಂದೆಲೇ ಪಾಪ ಇನ್ಸ್ಪೆಕ್ಟರ್ನ ಕರೆದೆ. ಅವರ ಜೀವದ ಇದನ್ನು ಬಿಟ್ಟು ಅವ್ನು ಹಿಡಿದ್ರು. ಯಾಕೆಂದರೆ
ಅವನು ಸ್ವಲ್ಪ ಅಲ್ಲಿ ಪ್ರಭಾವಿ ಆಗಿಬಿಟ್ಟಿದ್ದಾನೆ. ಅವನು ಒಂದು ಬಿಜೆಪಿ ಪಕ್ಷದಲ್ಲಿ ಪತ್ರಿಕಾ ವರದಿಗಾರ ಅಂತಾನು ಏನೋ ಮಾಡ್ತಾರೆ, ಅದೊಂದು ಪೋಸ್ಟ್ ಕೊಡ್ತಾರೆ ಅವರಿಗೆ. ಆ ಪೋಸ್ಟ್ ಅನ್ನು ಕೊಟ್ಟಿರೋದ್ರಿಂದ ಆ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ಅವನಿಗೆ ತಲೆ ಬಗ್ಗಿಸ್ತಾರೆ. ಈ ರೇಷನ್ ಕಾರ್ಡ್ ಮಾಡಿಸ್ಕೊಡೋದು, ಆಧಾರ್ ಕಾರ್ಡ್ ಮಾಡ್ಕೊಡೋದು, ಇಂಥ ಕೆಲಸಗಳು ಮಾಡ್ತಾನೆ ಅವನು. ಅದರಿಂದ ಎಲ್ಲರೂ ಸುತ್ಕೊಂಡ್ಬಿಟ್ರು. ಅಲ್ಲಿರ್ತಕ್ಕಂಥ ಸುಮಾರು ಜನ ಹೆಂಗಸರು, ಮಕ್ಕಳು, ದೊಡ್ಡವರೆಲ್ಲ ಸೇರ್ಕೊಂಡ್ಬಿಟ್ರು ಅವನ ಹತ್ರ. ಇವನ್ನ ಬಿಡಿಸ್ಕೊಂಡು ಆಚೆ ಕರ್ಕೊಂಬರೋದಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಯಾವ ಕಷ್ಟ ಆಯಿತು, ಯಾವ ರೀತಿ ನೀವು ಅದನ್ನು ಫೇಸ್ ಮಾಡಿದ್ರಿ ತಿಳ್ಕೊಳ್ತೀನಿ ಗುರುಜಿ.